ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ನಿಂಗು. ಇವತ್ತಿನ ಅಪ್ಡೇಟ್ ಏನಂದರೆ, ಈಗ ಬಂದ ಅಪ್ಡೇಟು IPLಲ್ಲಿ RCB ಅವರು ಇನ್ನೂ ಯಾವುದಂದರೆ, ಈಗ ಪಕ್ಕಾ ರಿಪೋರ್ಟ್ ಬಂದಿದೆ. ಯಾವುದಂದ್ರೆ ಚಿನ್ನಸ್ವಾಮಿಯಲ್ಲಿ 5 ಮ್ಯಾಚ್ ಅಂತೆ, ರಾಯ್ಪುರ್ ಸ್ಟೇಡಿಯಮಲ್ಲಿ 2 ಮ್ಯಾಚ್ ಅಂತ ಅಪ್ಡೇಟ್ ಬಂದಿದೆ. RCB ಅವರು ಮತ್ತು KSA ಮತ್ತು ಕರ್ನಾಟಕ ಮತ್ತು BCCI ತುಂಬ ಕಷ್ಟಪಟ್ಟಿದೆ ಚಿನ್ನಸ್ವಾಮಿ ಅಭಿವೃದ್ಧಿ ಹಾಗೂ ಮತ್ತು ಚಿನ್ನಸ್ವಾಮಿಯಲ್ಲಿ ಭಾಳ ಕೆಲಸಗಳು ಮಾಡಿದ್ದಾರೆ. ಕರ್ನಾಟಕ, KCC ಮತ್ತು RCB ತುಂಬ ಕಷ್ಟಪಟ್ಟಿದೆ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಆಗೋದಕ್ಕೆ. ನಮ್ಮ RCB ಅವರು ರಾಯ್ಪುರ್ ಸ್ಟೇಡಿಯಮ್ಮಲ್ಲಿ 2 ಮ್ಯಾಚ್ ಆಡಿಸ್ತಾರೆ. ಯಾಕಂದರೆ ಅಲ್ಲಿ CMಗೆ ಭೇಟಿ ನೀಡಿ ಪರ್ಮಿಷನ್ ತಗೊಂಬಂದಿದ್ರು 2 ಮ್ಯಾಚು. ಅಲ್ಲಿ ಖಂಡಿತ 2 ಮ್ಯಾಚು ಆಗುತ್ತವಂತ ಅಪ್ಡೇಟ್ ಬಂದಿದೆ. ಇನ್ನು 5 ಮ್ಯಾಚು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗದಂತ ಅಪ್ಡೇಟ್ ಬಂದಿದೆ. ಇದು ಪಕ್ಕಾ ಅಪ್ಡೇಟ್. ತುಂಬ RCB ಕೂಡ ತುಂಬ ಕಷ್ಟಪಟ್ಟಿದೆ. ಯಾಕಂದರೆ ಅವರಿಗೆ ಗೌರ್ಮೆಂಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರಿಗೆ ತುಂಬ ಆ ಕೇಸು ಈ ಕೇಸು ಹಾಕಿದರು ವಾಸಲ್ಲಿ. ಅದು ಮನಸ್ಸಿನಲ್ಲಿ ಇಟ್ಕೊಳ್ಳಾರದೆ ಬಂದು ಮತ್ತೆ RCBಗೆ ಹೋಮ್ ಟೀಮಾಗಿ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ BCCIಗೆ ರಿಪೋರ್ಟ್ ಮಾಡಿದೆ. ತುಂಬ ಸಂತೋಷದ ವಿಷಯ. ಯಾಕಂದರೆ ರಾಯಲ್ ಫ್ಯಾನ್ಸ್ ಇರೋದು ನಮ್ಮ RCBಗೆ ಮಾತ್ರ. ಯಾಕಂದರೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿದ ಟೀಮ್ ಯಾವುದಂದರೆ ಅದು ನಮ್ಮ RCB. ಬೆಂಗಳೂರಲ್ಲಿ ಅತಿ ಹೆಚ್ಚು ಕ್ರೇಜ್ ಇರುತ್ತೆ. RCBಗೆ ಗುಡ್ ನ್ಯೂಸ್ ಇದು. ಯಾಕಂದರೆ ಚಿನ್ನಸ್ವಾಮಿಯಲ್ಲಿ ಆಡೋದು ತುಂಬ ಕಷ್ಟ ಇತ್ತು. KCC ಅವರು ತುಂಬ ಕಷ್ಟಪಟ್ಟಿದ್ದಾರೆ ಗ್ರೌಂಡಿಗಾಗಿ. ಎಲ್ಲ ಕೆಲಸಗಳನ್ನು KCC ಮುಂದೆ ನಿಂತು ಮಾಡಿದೆ ಹಾಗೂ ಸಹಕರಿಸಿದೆ RCB. BCCI ಕೂಡ ತುಂಬ ಇಲ್ಲಿ ಮ್ಯಾಚ್ ಆಡಿಸ್ಬೇಕಂತ ಅದನ್ನು ಕಷ್ಟಪಟ್ಟಿದ್ದಾರೆ. ಅವರು ಕೂಡ ಏನೇನು ಕೆಲಸ ಬೇಕೋ ಅವೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು BCCಗೆ ಒಪ್ಪಿಸಿದ್ರು ಅಥವಾ KCCಗೆ ಒಪ್ಪಿಸಿದ್ರು. KCC ಅವರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿ 5 ಮ್ಯಾಚು, ರಾಯ್ಪುರ್ ಸ್ಟೇಡಿಯಮಲ್ಲಿ 5 ಮ್ಯಾಚು. ಇದು ಪಕ್ಕಾ ಅಪ್ಡೇಟ್ ಹಾಗೆ ಆಗುತ್ತೆ. ಸ್ಕುಡಿಲೇನು ಈ ವಾರದಲ್ಲಿ ಬರುತ್ತಂತ ಅಂತಿದ್ದಾರೆ. ಬಂದರೆ ಹಾಫ್ ಸ್ಕುಡಿಲ್ ಬರುತ್ತೆ ಅಂದರೆ 15 ದಿನದೇನು, ಬಟ್ ಅರ್ಧ ಸ್ಕುಡಿಲ್ ಮಾತ್ರ ಈಚೆಗಡೆ ಬರುತ್ತಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.